ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಜಟಾಪಟಿ ಮುಂದುವರಿತಾ ಇದೆ. ಎಸ್ಐಆರ್ ಒಂದೇ ಕಡೆ ಮಾಡಲಾಗ್ತಾ ಇದೆ ಅನ್ನುವಂತಹ ಬಿಜೆಪಿಯ ಆರೋಪಕ್ಕೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ನಾವು ಎಲ್ಲರಿಗೂ ನ್ಯಾಯ ಒದಗಿಸಬೇಕು, ನಮ್ಮದು ಪ್ರತಿಭಟನೆ ಇದೆ ಅಂತೇಳಿ ಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿರೋದು. ಸೊ ನ್ಯಾಯಬದ್ಧವಾಗಿ ಪ್ರಕಟಣೆ ಅಥವಾ ಒಂದು ಪ್ರತಿಭಟನೆ ಮಾಡಬೇಕಾಗತ್ತೆ. ಪ್ರತಿಭಟನೆ ಮಾಡೋದು ಅವರಿಗೆ ಹಕ್ಕು, ಆದರೆ ಅದು ನ್ಯಾಯಬದ್ಧವಾಗಿರಬೇಕು ಅನ್ನೋದು. ನ್ಯಾಯಬದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗತ್ತೆ, ಪ್ರತಿಭಟಿಸ್ತೇವೆ ಅಂಥೇಳಿ ಈ ರೀತಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಹೋರಾಟ ಹಿಂಗಿರುತ್ತೆ, ಬಟ್ ಬಿಜೆಪಿಯವರ ಹೋರಾಟ ನ್ಯಾಯಬದ್ಧವಾಗಿ ಇಲ್ಲ ಅಂತ ಡಿಕೆಶಿ ಅವರ ಸ್ಟೇಟ್ಮೆಂಟ್ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧವಾಗಿ ಯಾವ ರೀತಿಯಾಗಿ ಆರೋಪಗಳು ಈ ಸರ್ಕಾರದ ಮೇಲೆ ಬರ್ತಿದೆಯಲ್ಲ ಆ ವಿಚಾರವಾಗಿ ಮಾತನಾಡಿದ್ರು. ನಾವು ಕೂಡ ಹೋರಾಟವನ್ನು ಮಾಡ್ತೀವಿ, ನಮ್ಮ ಹೋರಾಟದಲ್ಲಿ ನ್ಯಾಯಬದ್ಧವಾಗಿರುತ್ತೆ, ಬಟ್ ಅವರ ಹೋರಾಟದಲ್ಲಿ ನ್ಯಾಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿರೋಧ ಪಕ್ಷದವರಿಗೆ ಆರೋಪ ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ವಿರೋಧ ಪಕ್ಷದವರಿಗೆ ಆರೋಪ